ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರನೇ ಸುದ್ದಿ ಇದು ಜಮೀರ್ ಅವರ ವಿಚಾರ. ನೋಡಿ, ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಟಿಕೆಟ್ ಕೊಟ್ಟಾಗಿನಿಂದ ಶುರುವಾಗಿರುವಂಥ ಚರ್ಚೆಗಳು ಇದು. ಅಂದರೆ ಯಾವಾಗ ಅಲ್ಪಸಂಖ್ಯಾತರಿಗೆ ನೀವು ಕೊಡಲೇಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು, ಆವಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ. ಅಲ್ಲಿಂದ ಶುರುವಾಗತ್ತೆ ಈ ಒಂದು ಕಿತ್ತಾಟ ಕಾಂಗ್ರೆಸ್ಸಲ್ಲಿ. ಸೊ ಹಂಗಾಗಿ ಈಗ ಆರಂಭದಲ್ಲಿ ಜಬ್ಬಾರ್ ಅವರ ತಲೆದಂಡ ಆಗತ್ತೆ, ನಜೀರ್ ಅಹಮದ್ ಅವರ ತಲೆದಂಡ ಆಯಿತು, CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ. ಅದಾದ ನಂತರ ಈಗ ಜಮೀರ್ ಅವರ ತಲೆದಂಡ ಆಗಬೇಕು, ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಪಕ್ಷವನ್ನು ಸೋಲಿಸೋದಕ್ಕೆ ಆಂತರಿಕವಾಗಿ ಅವರು ಪ್ರಯತ್ನವನ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬೆಳವಣಿಗೆ ಇದೆ. ಸೊ ಹಂಗಾಗಿ ಇದು ಏನಾಗುತ್ತೆ, ಅಷ್ಟೊಂದು ಧೈರ್ಯ ಮಾಡಬಹುದು ಅನ್ನೋದೀಗ. ಸೊ ಹಂಗಾಗಿ ಹೈಕಮಾಂಡ್ಗೆ ಇರುವಂಥ ತಲೆನೋವು, ಒಂದು ವೇಳೆ ಜಮೀರ್ಗೆ ಏನಾದರೂ ತಲೆದಂಡ ಮಾಡಿದ್ದೇ ಆದಲ್ಲಿ ಅದರ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಈ ತಲೆನೋವು ಕೂಡ ಕಾಂಗ್ರೆಸ್ಸಲ್ಲಿದೆ. ಸೊ ಹಂಗಾಗಿ ದಾವಣಗೆರೆ ದಂಗಲ್ ಮತ್ತೆ ಅದರ ತಲೆದಂಡ ಏನು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಳವಣಿಗೆ ಅಂದರೆ ಟಿಕೆಟಿಂದ ಇಲ್ಲಿಯ ತನಕ ಏನೇನು ಆಯಿತು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಜೀರ್ ಅಹಮದ್ ಮತ್ತೆ ಜಬ್ಬಾರ್ ಅವರ ಒಂದು ತಲೆದಂಡ ಆಗಿದೆ. ನಜೀರ್ ಅಹಮದ್ ಯಾರು ಅಂದರೆ CM ರಾಜಕೀಯ ಕಾರ್ಯದರ್ಶಿ. ಸೊ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ಸೆಕೆಂಡು ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಇಬ್ಬರ ನಾಯಕರ ವಿಕೆಟ್ ಆಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು 3ನೇ ವಿಕೆಟ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಮೀರ್ ಅಹಮದ್ ಅವರ ವಿಕೆಟ್ ಪಡಿಬೇಕು ಅನ್ನೋದು. ಸಚಿವರ ರಾಜೀನಾಮೆಗೆ ಕೆಲ ಕೈ ನಾಯಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2 ಬಣ ಇದಾವೆ ಕಾಂಗ್ರೆಸ್ಸಲ್ಲಿ. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು DKಶಿ ಬಣ ಇದೆ. DKಶಿ ಬಣದ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ನಮ್ಮ ಪಕ್ಷದ ಪರವಾಗಿ ನಿಂತು ಸೋಲಿಸುವಂಥ ಪ್ರಯತ್ನ ನಮ್ಮ ನಾಯಕರು ಮಾಡಿದ್ದಾರೆ, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ವರೆಗೂ ಕೂಡ ತಂದಿಟ್ಟಿದ್ದಾರೆ. ಸೊ ಹಂಗಾಗಿ CM ಅವರ ಆಪ್ತರು ಅಂದರೆ ಅತ್ಯಾಪ್ತರು. ಸೊ ಹಂಗಾಗಿ ಒಂದು ವೇಳೆ ಈ ಜಮೀರ್ ಅವರ ವಿಕೆಟ್ ಹೋಯ್ತು ಅಂದರೆ DKಶಿ ಬಣಕ್ಕೆ ಅದು ಈಜಿ ಆಗುತ್ತೆ ಅನ್ನೋದು. ಸೊ ಹಂಗಾಗಿ ಈ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತಾ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೆ ಆಗತ್ತಾ ಅನ್ನೋದು. ಸೊ KPCC ಅಲ್ಪಸಂಖ್ಯಾತ ವಿಭಾಗದ ಮುಖ್ಯಸ್ಥರಾಗಿರುವಂಥ ಜಬ್ಬಾರ್ ಆದ ನಂತರ ನಜೀರ್ ಆಯಿತು, ಈಗ ಆದ ನಂತರ ಈಗ ಜಮೀರ್ಗೆ. ಸೊ ಹಂಗಾಗಿ ಜಮೀರ್ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕಮಾಂಡ್ ಲೆವೆಲ್ಗೂ ಹೋಗಿದೆ. ಬಟ್ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ ಏನು ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಜಮೀರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭನಾ? ತೆಗೆದುಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಅಹಿಂದ ವರ್ಗದ ಸಂಘಟನೆ ಇದೆಯಲ್ಲ, ಸಿದ್ದರಾಮಯ್ಯ ಬಣದ ಬಲ ಇದು ಜಮೀರ್ ಅವರದು. ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಸೊ ಹಂಗಾಗಿ ಈ ಪ್ರಯತ್ನ ಅಥವಾ ಈ ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಅಹಿಂದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಜಮೀರ್ ಪಾತ್ರ ದೊಡ್ಡದಿದೆ. ಸೊ ಹಂಗಾಗಿ ಪಕ್ಷದ ಆಂತರಿಕ ಅಧಿಕಾರದ ಸಮರದಲ್ಲಿ ಇಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಬಣ ಇದೆಯಲ್ಲ. ಸೊ ಸಿದ್ದರಾಮಯ್ಯ ಅವರ ಪರವಾಗಿ ಸದಾ ಧ್ವನಿಯನ್ನು ಎತ್ತುತ್ತಾ ಇದ್ರು ಜಮೀರ್ ಈಗಲೂ ಕೂಡ. ಸೊ ಒಂದು ವೇಳೆ ಜಮೀರ್ ವಿರುದ್ಧ ಕ್ರಮ ಕೈಗೊಂಡಿದ್ದೇ ಆದಲ್ಲಿ ಅದು ನೇರವಾಗಿ ಸಿದ್ದರಾಮಯ್ಯ ಅವರ ಬಣಕ್ಕೆ ನೀಡಿರುವಂಥ ಹೊಡೆತ ಆಗತ್ತೆ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಸೊ ಇದನ್ನು ತಪ್ಪಿಸಲು ಸಿದ್ದರಾಮಯ್ಯ ಅಂತೂ ನಾನಾ ಪ್ರಯತ್ನವಂತೂ ಮಾಡ್ತಿದ್ದಾರೆ. ಅಂದರೆ ಜಮೀರ್ ಪರವಾಗಿ ರಕ್ಷಣಾ ಕವಚದಂತೆ ನಿಲ್ತಿದ್ದಾರೆ. ಒಂದು ವೇಳೆ ಜಮೀರ್ಗೆ ಏನಾದರೂ ನೀವು ಕ್ರಮವನ್ನು ತೆಗೆದುಕೊಂಡಿದ್ದೆ ಆದಲ್ಲಿ, ಈಗ ಜಮೀರ್ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ ಮಾಡಿದಾರೆ ಇಲ್ಲ ಅನ್ನೋದು ಆಂತರಿಕ ವಿಚಾರ. ಜಮೀರ್ಗೆ ಏನಾದರೂ ಈ ಶಿಕ್ಷೆ ಆಯಿತು ಅಂದರೆ ಮುಸ್ಲಿಂ ಮತಗಳೇ ಬರೋದಿಲ್ಲ ಅವರಿಗೆ. ಸೊ ಆಟೋಮೆಟಿಕಲಿ ಹಿನ್ನಡೆ ಆಗಿಬಿಡುತ್ತೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಸೊ ಹಂಗಾಗಿ ಏನೇ ಆದರೂ ಕೂಡ ವಾರ್ನಿಂಗ್ ಕೊಡಬಹುದು, ಬಿಟ್ಟರೆ ನೀವು ಈ ರೀತಿಯ ಉಚ್ಚಾಟನೆ ಮಾಡುವಂಥ ಧೈರ್ಯವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದು ತೀರಾ ಕಡಿಮೆ. ಯಾಕೆಂದರೆ ಅವಲಂಬಿತರಾಗಿರೋದು ಅಲ್ಪಸಂಖ್ಯಾತರ ದೊಡ್ಡ ನಾಯಕ ಜಮೀರ್, ಆಮೇಲೆ ಸಿದ್ದರಾಮಯ್ಯವರ ಪರಮಾಪ್ತ. ಸೊ ಈ ರೀತಿಯಾಗಿ ಬೋಲ್ಡ್ ಡಿಸಿಷನ್ ಆಗಿರ್ಬೋದು ಅಥವಾ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಹಿಂದೇಟನ್ನು ಹಾಕ್ತಾ ಇರೋದು ಇದೇ ಕಾರಣ. ನೋಡಿದ್ರಿ ನೀವು, ಪ್ರಚಾರದಲ್ಲಿ ಹೋಗಿರಲಿಲ್ಲ ಆರಂಭದಲ್ಲಿ, ನೆಕ್ಸ್ಟ್ ಕೊನೆ ಹಂತದಲ್ಲಿ ಹೋದರೂ ಕೂಡ ಹಾಗೆ ವಾಪಸ್ ಬಂದರು. ಇದೆಲ್ಲವನ್ನು ನೋಡ್ತಾ ಇದ್ರೆ ಏನೋ ಒಂದು ನಡೀತಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವ. ಸೊ ಹಂಗಾಗಿ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮತ್ತು ಅಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಕಾಂಗ್ರೆಸ್ ಮೇಲೆ ಅಂತೇಳಿ. ಒಂದು ವೇಳೆ ಅಲ್ಪಸಂಖ್ಯಾತ ಮತದಾರನ ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಏನೆಲ್ಲ ಹಿನ್ನಡೆ ಆಗುತ್ತೆ, ಬಿಟ್ಟಿದೆ ಆದಲ್ಲಿ ಒಂದು ವೇಳೆ ಬಿಟ್ಟ ತಕ್ಷಣ ಕಾಂಗ್ರೆಸ್ ಏನೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಅಥವಾ ಜಮೀರ್ ಇದ್ರೆ ಏನೆಲ್ಲ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಸೊ ಇದೆಲ್ಲವನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಸಲ್ಲಿ
ಜಮೀರ್ ಅವರ ಒಂದು ನಾಯಕತ್ವ ಹೇಗಿರುತ್ತೆ ಅಂತೇಳಿ. ಯಾಕಂದರೆ ಅಲ್ಪಸಂಖ್ಯಾತರ ದೊಡ್ಡ ನಾಯಕರಾಗಿರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ನಾಯಕ, ಕಾಂಗ್ರೆಸ್ಸಲ್ಲಿ ಜಮೀರ್ ಅವರ ಪ್ರಭಾವಿ ನಾಯಕತ್ವ ಇದೆ. ಸೊ ಇದು ಒಂದು ಕಡೆ ಆದರೆ ಕಾಂಗ್ರೆಸ್ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟು ಏನು ನಡೀತಾ ಇದೆ, ಯಾಕೆ ಈ ರೀತಿಯಾಗಿ ಎರಡು ಬಣ ಇದ್ದಾವೆ ಕಾಂಗ್ರೆಸ್ಸಲ್ಲಿ, ಈ ರೀತಿಯ ಗೊಂದಲ ಪದೇ ಪದೇ ಆಗ್ತಿರೋದು ಕಾರಣ ಏನಂದರೆ ಎರಡು ಬಣಗಳು, ಒಂದು DK ಶಿ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಎರಡು ಬಣ ಇದೆ, ಎರಡು ಬಣಗಳ ನಡುವೆ ಫೈಟ್ ನಡೀತಾ ಇದೆ. ಅಹಿಂದ ನಾಯಕರ ಒಗ್ಗಟ್ಟು ಇದೆ. ಯಾಕೆ ಅಂದರೆ ಕಾಂಗ್ರೆಸ್ಗೆ ಬೇಕೇ ಬೇಕು, ಆ ಒಗ್ಗಟ್ಟು ಬೇಕೇ ಬೇಕಾಗತ್ತೆ. ಸಚಿವರ ಸಂಪುಟದಲ್ಲಿ ಭಿನ್ನಮತ ಶುರುವಾಗ್ತಾ ಇದೆ, ಯಾಕಂದರೆ ಎರಡು ಬಣ ಇರೋದ್ರಿಂದಾಗಿ. ಇನ್ನು ಸಮುದಾಯದ ಅಂತರ ಮತ್ತು ಚುನಾವಣೆಯ ಭೀತಿಯನ್ನು ಎದುರುವಂಥ ಸಾಧ್ಯತೆ ಇರುತ್ತೆ. ಸೊ ಹೈಕಮಾಂಡ್ಗೆ ನಾಯಕರ ಸಂದೇಶವನ್ನು ಈಗಾಗಲೇ ರವಾನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಇಲ್ಲಿ ಜಮೀರ್ ಅವರ ವಿಚಾರ ಅಂತ ಬಂದಾಗ ಅವರ ವಿರುದ್ಧ ಕಠಿಣ ನಿಲುವನ್ನು ತೆಗೆದುಕೊಳ್ಳೋದು ತೀರಾ ಕಡಿಮೆ. ಯಾಕಂದರೆ ರಾಜಣ್ಣ ವಿಚಾರ ಅಂತ ಬಂದಾಗ ರಾಜಣ್ಣ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದರು, ಈಗ ಸೈಲೆಂಟ್ ಆಗಿದ್ದಾರೆ. ಜಾರಕಿಹೊಳಿ ಅವರು ಕೂಡ ಆವಾಗವಾಗ ಸಿದ್ದರಾಮಯ್ಯ ಪರವಾಗಿನೇ ಧ್ವನಿ ಎತ್ತಾರೆ, ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಈಗ ಜಮೀರ್ ಅವರನ್ನ ಔಟ್ ಮಾಡಿಬಿಟ್ರೆ, ವಿಕೆಟ್ ಎದ್ಬಿಟ್ರೆ ಇದು DK ಶಿಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಒಂದು ಬಣದ್ದು. ಇನ್ನೊಂದು ಬಣದ ಏನು ಅಂದರೆ ನಮಗೆ ಜಮೀರ್ ಬೇಕೇ ಬೇಕಾಗತ್ತೆ, ಜಮೀರ್ ಬೇಕು ಅನ್ನೋದಕ್ಕಿಂತ ಅಲ್ಪಸಂಖ್ಯಾತ ಜನ ನಮಗೆ ಬೇಕೇ ಬೇಕಾಗತ್ತೆ. ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಇರೋದು ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು. ಸೊ ಹಂಗಾಗಿ ಈ ರೀತಿಯಾಗಿ ಜಮೀರ್ ಅವ್ರನ್ನ ಉಳಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಂಗಾಗಿ ಬೋಲ್ಡ್ ಡಿಸಿಷನ್ ತಗೊಳ್ಳೋದು ತೀರಾ ಕಡಿಮೆ. ಇನ್ನು ಪ್ರಮುಖವಾಗಿ ಒಂದು ವೇಳೆ ಈ ನಿರ್ಣಯ ಏನಾದರೂ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳು, ಈಗ ಒಂದು ವೇಳೆ ಆಯಿತು, ಈಗ ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದೇ ಆದಲ್ಲಿ, ನಿರ್ಧಾರ ತೆಗೆದುಕೊಂಡಿದ್ದಾದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಕಾಂಗ್ರೆಸ್ಗೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಹಿಂದ ಮತ ಬ್ಯಾಂಕಲ್ಲಿ ಬಿರುಕು ಉಂಟಾಗುತ್ತೆ, ಬಹುಶಃ ಡಿವೈಡ್ ಆಗಬಹುದು, JDS ಕಡೆ ಮತವನ್ನು ವಾಲುವಂಥ ಸಾಧ್ಯತೆ ಇರುತ್ತೆ ಅಲ್ಪಸಂಖ್ಯಾತರದ್ದು, ಇದು ಒಂದು ಕೂಡ ಕಾರಣ. ಇನ್ನು CM ಸಿದ್ದರಾಮಯ್ಯ ಬಣದ ಬಲ ಇದೆಯಲ್ಲ ಅದು ಕುಸಿತ ಆಗಿಬಿಡುತ್ತೆ. ಯಾಕೆಂದರೆ ಅಲ್ಪಸಂಖ್ಯಾತರು, ದೊಡ್ಡ ದೊಡ್ಡ ನಾಯಕರು, CM ಪರವಾಗಿದ್ದವರು, ಆಮೇಲೆ CM ಆಪ್ತರು ಕೂಡ. ಈಗ ನೋಡಿ, ಈಗ ನಜೀರ್ ಅಹಮದ್ ಅಂತ ಬಂದಾಗ, ಜಮೀರ್ ಅಂತ ಬಂದಾಗ ಅವ್ರ ಪರವಾಗಿನೇ ಧ್ವನಿ ಎತ್ತಾ ಇದ್ರು, ಅವರಿಗೆ ಆಪ್ತರಾಗಿದ್ರು. ಈಗ ಜಮೀರ್ ಅವರು ವಿಕೆಟ್ ಹೋದರೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಇನ್ನು ದ್ವಂದ್ವ ನಿಲುವಿನ ಆರೋಪ ಇದೆ, ಗೊಂದಲ ಇದೆ. ಸೊ ಹಂಗಾಗಿ ಈ ರೀತಿಯ ಗೊಂದಲ ಇರೋದ್ರಿಂದಾಗಿ ಈ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಹೈಕಮಾಂಡ್ ಕೂಡ ಇದೆ. ಇದು ಒಂದು ಕಡೆ ಆದರೆ ಇನ್ನೊಂದು ವಿರೋಧ ಪಕ್ಷಗಳಿಗೆ ಇದು ಅಸ್ತ್ರ ಆಗತ್ತೆ, ಕೈಗೆ ಮೈನಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಏನು ಮಾಡಬೇಕು ಅನ್ನುವಂಥ ಆತಂಕದಲ್ಲಿ ಅಂತೂ ಹೈಕಮಾಂಡ್ ಇದೆ. ಸೊ ಹಂಗಾಗಿ ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಇರುವಂಥದ್ದು. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥ ಕುತೂಹಲ ಇದೆ. ಆ ರೀತಿಯ ಸಾಧ್ಯತೆ ಇದೆಯಾ? ಜಮೀರ್ ಅವರನ್ನು ನೀವು ಉಚ್ಚಾಟನೆ ಮಾಡುವಂಥ ಆ ದಮ್ಮು ತಾಕತ್ತು ಇದೆಯಾ ಹೈಕಮಾಂಡ್ಗೆ ಅಂತೇಳಿ?